ಹೇ ಗಾಯ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪ ಅಂದ್ರೆ ಹೌದು, ಈಗಷ್ಟೇ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೊಮೋ ಬಂದಿರುವಂತದ್ದು. ಆ ಒಂದು ಪ್ರೊಮೋದಲ್ಲಿ ಏನೇನಿದೆ, ಗೌತಮಿ ಹಾಗೂ ಮಂಜು ಅವರ ನಡುವೆ ಏನೇನು ಗೊಂದಲ ಉಂಟಾಗುತ್ತೆ, ಮತ್ತೆ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಗೌತಮಿ ಅವರು ಯಾರನ್ನ ಹೊರಗಿಡ್ತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ತಿಳಿಸ್ತೀನಿ ಅಂತ ಹೇಳ್ತಾ, ವಿಡಿಯೋ ಏನಾದ್ರು ಇನ್ಫಾರ್ಮೇಟಿವ್ ಇದ್ರೆ ಮಾತ್ರ ಮಿಸ್ ಮಾಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡ್ಕೊಂಡ್ಬಿಡಿ. ಫೇಸ್ಬುಕ್ ಯಾವ್ದು ನೋಡ್ತಾರೆ ಮಿಸ್ ಮಾಡಿದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸೊ ಈಗಷ್ಟೇ ಒಂದು ಬಂದಂತ ಪ್ರೊಮೋದಲ್ಲಿ ಅದು ಗೌತಮಿ ಅವರು ಮಂಜು ಅವ್ರ ಹತ್ರ ಮಾತಾಡಿರುವಂತದ್ದು ಏನಪ್ಪಾ ಅಂದ್ರೆ, ಇನ್ಮೇಲೆ ಗೆಳೆಯ ಗೆಳತಿ ಗೆಳೆತನ ಎಲ್ಲ ಕಂಟಿನ್ಯೂ ಮಾಡೋದು ಬೇಡ. ನಮ್ಮ ಆಟನ ನಾವ್ ಆಡೋಣ, ನಿಮ್ಮ ಆಟನ ನೀವ್ ಆಡಿ. ಎಲ್ಲೋ ಒಂದ್ ಕಡೆ ಟಾಸ್ಕ್ ಗಳಲ್ಲಿ ನನ್ನ ವಾಯ್ಸ್ಗಿಂತ ಕ್ಯಾಪ್ಟನ್ ವಾಯ್ಸ್ಗಿಂತ ನಿಮ್ಮ ವಾಯ್ಸೇ ಜೋರಾಗಿ ಕೇಳ್ತಾ ಇದೆ. ಸೊ ಎಲ್ರು ಏನ್ ಅನ್ಕೊಂತಿದ್ದಾರೆ ಅಂದ್ರೆ ನಿಮ್ಮಿಂದ ನಾನು ಮ್ಯಾನಿಪುಲೇಟ್ ಆಗ್ತಾ ಇದ್ದೀನಿ. ಸೊ ಈ ರೀತಿಯಾದ ಥಿಂಕಿಂಗ್ಗಳು ಎಲ್ರಿಗೂ ಬರೋದು ಸಹಜ. ಅದರಲ್ಲಿ ಮೋಕ್ಷಿತ ಅವ್ರು ಹೇಳಿದ್ದು ಸರಿಯಾಗಿದೆ. ಸೊ ನಿಮ್ಮಿಂದನೇ ಅಂದ್ರೆ ನಾನು ನಿಮ್ಮಲ್ಲೇ ಕಳ್ದೋಗಿದ್ದೀನಿ ಅಂತ ಮಾತನ್ನ ಅದು ಯಾರೋ ಗೌತಮಿ ಅವರು ಮಂಜು ಅವ್ರಿಗೆ ಹೇಳ್ತಿರುವಂತದ್ದು. ಸೊ ಈ ಒಂದು ಸಂದರ್ಭದಲ್ಲಿ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿರುವಂತದ್ದು. ಆ ಒಂದು ಟಾಸ್ಕ್ ನಲ್ಲಿ ಮಂಜು ಅವರೇ ಜೋರಾಗಿ ಕಿರಿಸ್ತಿರುವಂತದ್ದು ನಮ್ಗೆ ಇಲ್ಲಿ ಕಂಡು ಬರ್ತಾ ಇದೆ. ಅದರಲ್ಲಿ ಗೌತಮಿ ಅವರು ಕೂಡ ಸೈಲೆಂಟ್ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಸೊ ಇದಾದ ನಂತರ ಅವರಿಬ್ರು ಕುತ್ಕೊಂಡು ಮಾತಾಡುವಾಗ ಈ ಒಂದು ವಿಚಾರಗಳು ಬರ್ತವೆ. ಸೊ ಇದಾದ ನಂತರ ಮತ್ತೆ ಬಿಗ್ ಬಾಸ್ ಒಂದು ಹೇಳಿಕೆನ ಕೊಡ್ತಾರೆ. ಏನಪ್ಪಾ ಅಂದ್ರೆ, ನೀವು ಈ ವಾರದಲ್ಲಿ ಏನಾದ್ರು ಒಬ್ರನ್ನ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಗಿಡ್ಬೇಕು ಅನ್ನೋಂತ ಮಾಹಿತಿ ಅಂದ್ರೆ ಈ ಒಂದು ಹೇಳಿಕೆನ ಬಿಗ್ ಬಾಸ್ ಅವರು ಕೊಡ್ತಾರೆ. ಈ ಒಂದು ಇದರಲ್ಲಿ ಗೌತಮಿ ಅವರು ಪರ್ಟಿಕ್ಯುಲರ್ ಆಗಿ ಮಂಜು ಅವ್ರ ಹೆಸರನ್ನ ತಗೊಂಡು ಈ ಒಂದು ಕಾರಣಗಳನ್ನ ಕೊಟ್ಟು ಅವ್ರನ್ನ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಗಿಡ್ತಾರೆ. ಆಮೇಲೆ ಮತ್ತೆ ಹೇಳ್ತಾರೆ, ಈ ಸೊ ಈಗಿಂದ ಗೆಳೆಯ ಗೆಳತಿ ಗೆಳತನ ಎಲ್ಲ ಕಂಟಿನ್ಯೂ ಮಾಡೋದ್ ಬೇಡ. ಸೊ ಇದ್ರೆ ಆ ವೈಯಕ್ತಿಕವಾಗಿ ಹಂಚ್ಕೊಳ್ಳೋದಿರ್ಲಿ. ಅದು ಬಿಟ್ಟು ಟಾಸ್ಕ್ ವಿಚಾರಕ್ಕೆ ಬಂದ್ರೆ, ಇನ್ನಿತರ ವಿಚಾರಕ್ಕೆ ಬಂದ್ರೆ ನನ್ನ ಡಿಸಿಷನ್ ನಾನ್ ತಗೊಂತೀನಿ, ನಿನ್ನ ಡಿಸಿಷನ್ ನೀನ್ ತಗೋ, ನಿನ್ನ ಆಟನ ನೀನ್ ಆಡು ಅಂತ ಗೌತಮಿ ಅವರು ಇಲ್ಲಿ ಮಂಜು ಅವ್ರಿಗೆ ಹೇಳಿರುವಂತದ್ದು. ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಶನ್ ಆಗಿತ್ತು. ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.